ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಾಗೇಂದ್ರ ಕೆಂಪೇಗೌಡ. ಇಂದು ನಾವು ಮಾತನಾಡ್ತಾ ಇರುವಂತಹ ವಿಷಯ ತುಂಬಾ ದುಃಖಕರ ಮತ್ತು ಆತಂಕಕಾರಿಯಾಗಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ವರದಿಗಳ ಪ್ರಕಾರ 18 ವರ್ಷದ ವಿದ್ಯಾರ್ಥಿಯೊಬ್ಬ ತನ್ನ ಕುಟುಂಬದವರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ಈ ದುರ್ಘಟನೆಯಲ್ಲಿ ಈತನ ತಂದೆ ಮತ್ತು ಅಕ್ಕ ಮೃತಪಟ್ಟಿದ್ದು, ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆನ್ಲೈನ್ ಗೇಮ್ ವಿಚಾರವಾಗಿ ಮನೆಯಲ್ಲಿ ವಾಗ್ವಾದ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪ್ರಕರಣದ ಸಂಪೂರ್ಣ ಸತ್ಯ ತನಿಖೆ ಮುಗಿದ ನಂತರವಷ್ಟೇ ತಿಳಿಬೇಕಾಗಿದೆ. ಆದರೆ ಈ ಒಂದು ಘಟನೆ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಆನ್ಲೈನ್ ಗೇಮ್ಗಳು ಕೇವಲ ಬರೀ ಮನರಂಜನೆಯ ಸಾಧನಗಳ, ಅಥವಾ ಅವು ಕೆಲವರ ಜೀವನದ ಮೇಲೆ ಗಂಭೀರ ಪರಿಣಾಮವನ್ನೇನಾದರೂ ಬೀರ್ತಾ ಇವೆಯಾ? ಇವತ್ತು ಸ್ಮಾರ್ಟ್ ಫೋನ್ ಬಳಸುವಂತಹ ಬಹುತೇಕ ಮಕ್ಕಳು ಮತ್ತು ಯುವಕರು ಯಾವುದಾದ್ರೂ ಒಂದು ಆನ್ಲೈನ್ ಗೇಮ್ ಅನ್ನ ಆಡ್ತಾ ಇರ್ತಾರೆ. ಕೆಲವರು ದಿನಕ್ಕೆ ಕೆಲ ನಿಮಿಷಗಳನ್ನ ಆಡಬಹುದು, ಕೆಲವರು ಹಲವು ಗಂಟೆಗಳ ಕಾಲ ಅದರಲ್ಲಿ ಮುಳುಗು ಹೋಗ್ಬಿಟ್ಟಿರ್ತಾರೆ. ಇವತ್ತು ಗೇಮ್ ಆಡೋದು ತಪ್ಪಲ್ಲ, ಮನರಂಜನೆಗಾಗಿ ಆಡುವುದು ಸಹಜ. ಆದರೆ ಯಾವುದೇ ಒಂದು ವಿಷಯ ಮಿತಿಮೀರಿದಾಗ ಸಮಸ್ಯೆಗಳು ಆರಂಭವಾಗುತ್ತೆ. ಯಾವುದೇ ಆದ್ರೂ ಅಷ್ಟೇನೆ, ಮಿತವಾಗಿ ಬಳಸಿದ್ರೆ ಏನೂ ಆಗಲ್ಲ. ಹೆಚ್ಚು ಅದನ್ನೇ ಬಳಸ್ತಾ ಹೋದಷ್ಟು ಸಮಸ್ಯೆಗಳು ಹೆಚ್ಚು. ವಿಶ್ವ ಆರೋಗ್ಯ ಸಂಸ್ಥೆ ಗೇಮಿಂಗ್ ಡಿಸಾರ್ಡರ್ ಅಥವಾ ಗೇಮಿಂಗ್ ವ್ಯಸನವನ್ನ ಒಂದು ಆರೋಗ್ಯ ಸಮಸ್ಯೆ ಅಂತ ಗುರುತಿಸಿದೆ. ಒಬ್ಬ ವ್ಯಕ್ತಿ ದಿನದ ಬಹುತೇಕ ಸಮಯವನ್ನ ಗೇಮ್ಗಳಿಗೆ ಮೀಸಲಿಡಲು ಆರಂಭ ಮಾಡಿದಾಗ ಅದರ ಪರಿಣಾಮ ಓದಿನ ಮೇಲೆ, ನಿದ್ರೆ ಮೇಲೆ, ಆರೋಗ್ಯದ ಮೇಲೆ, ಕುಟುಂಬದ ಸಂಬಂಧಗಳ ಮೇಲೆ ಬೀಳಬಹುದು. ಏನು ತಜ್ಞರ ಪ್ರಕಾರ ಈ ಒಂದು ಗೇಮ್ ವ್ಯಸನದ ಕೆಲವು ಲಕ್ಷಣಗಳು ಇವೆ. ಮೊಬೈಲ್ ಇಲ್ಲದೆ ಇರೋದಕ್ಕೆ ಸಾಧ್ಯವಾಗದಿರುವುದು, ಗೇಮ್ ಆಡಲು ಅವಕಾಶ ಸಿಗದೇ ಇದ್ರೆ ಸಡನ್ನ ಕೋಪ ಬರುವಂಥದ್ದು, ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವಂಥದ್ದು, ಕುಟುಂಬದವರ ಜೊತೆ ಸಮಯ ಕಳೆದೇ ಇರುವುದು ಮತ್ತು ನಿದ್ರೆಯ ಕೊರತೆ ಇವುಗಳಲ್ಲಿ ಕೆಲವು ಇದರ ಲಕ್ಷಣಗಳಾಗಿದೆ. ಇದರಿಂದಲೇ ಪ್ರತಿಯೊಬ್ಬ ಗೇಮ್ ಆಡುವ ವ್ಯಕ್ತಿ ಅಪಾಯಕಾರಿ ಆಗುತ್ತಾನೆ ಅಂತ ಅರ್ಥ ಅಲ್ಲ. ಇದ್ರ ಅರ್ಥ ಲಕ್ಷಾಂತರ ಜನರು ಗೇಮ್ ಆಡ್ತಾರೆ, ಆದರೆ ಕೆಲವರಲ್ಲಿ ಮಾತ್ರ ವ್ಯಸನದ ಲಕ್ಷಣಗಳು ಕಂಡು ಬರ್ತವೆ. ಆದ್ರಿಂದ ಈ ಒಂದು ಸಮಸ್ಯೆ ಗೇಮ್ನಲ್ಲಿ ಮಾತ್ರ ಅಲ್ಲ, ಅದನ್ನು ನಾವು ಹೇಗೆ ಬಳಸ್ತೀವಿ ಎಂಬುದ್ರ ಮೇಲೆ ಇದೆ. ಇನ್ನು ಈ ಒಂದು ಘಟನೆ ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವಾಗಿದೆ. ಮಕ್ಕಳ ಕೈಗೆ ಮೊಬೈಲ್ ಕೊಟ್ರೆ ಸಾಕು ಅನ್ನುವಂಥದ್ದು ಸರಿಯಲ್ಲ. ನಾವು ಕೆಲಸದಲ್ಲಿ ಬ್ಯುಸಿ ಇದೀವಿ, ಹಠ ಮಾಡ್ತಿದ್ದಾರೆ ಮಕ್ಕಳು, ಫೋನ್ ಕೊಟ್ಬಿಟ್ರಿ ಸರಿ ಆಗ್ತಾರೆ, ಅವ್ರು ಏನೋ ನೋಡ್ತಾ ಇದ್ದಾರೆ ಬಿಡಿ, ಯಾವ ಗೇಮ್ ಮಾಡ್ತಿದ್ದಾರೆ, ದಿನಕ್ಕೆ ಎಷ್ಟು ಸಮಯ ಬಳಸ್ತಿದ್ದಾರೆ, ಇವೆಲ್ಲವನ್ನು ಪೋಷಕರು ಗಮನಿಸ್ತಾ ಇರಬೇಕು. ಫೋನ್ ಕೊಟ್ವಿ ಮಕ್ಕಳು ನೋಡ್ತಿದ್ದಾರೆ ಅಂತಂದ್ರೆ ಹಾದಿ ತಪ್ಪೋ ಸಾಧ್ಯತೆ ಜಾಸ್ತಿ. ಅದೇ ಸಮಯದಲ್ಲಿ ಮಕ್ಕಳ ಜೊತೆ ಮಾತನಾಡಬೇಕು, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಬರೀ ಮಕ್ಕಳು ಅಂತಂದ್ರೆ ಕೇವಲ ಬೈಯೋದು ಅಥವಾ ಮೊಬೈಲ್ ಕಿತ್ಕೊಳ್ಳೋದು, ಕೊಡೋ ಇಲ್ಲಿ, ಏನೋ ನೀನು ಎಷ್ಟು ಹೇಳಿದ್ರು ಮಾತು ಕೇಳೋದಿಲ್ವಲ್ಲೋ, ಇದು ಪರಿಹಾರ ಆಗಲ್ಲ. ಮಕ್ಕಳ ಜೊತೆ ಸ್ವಲ್ಪ ಸ್ನೇಹಪೂರ್ವಕವಾಗಿ ಮಾತನಾಡುವಂಥದ್ದು, ಅವರ ಸಮಸ್ಯೆಗಳನ್ನ ಕೇಳಬೇಕು. ಏನಪ್ಪ ನಿನ್ ಪ್ರಾಬ್ಲಮ್, ಬಾ ಕೂತ್ಕೋ, ಏನಾಯ್ತು ಇವತ್ತಿನ ದಿನ, ಅವರಿಗೆ ಮಾರ್ಗದರ್ಶನ ನೀಡಬೇಕು. ಇದೆಲ್ಲವೂ ಕೂಡ ಮುಖ್ಯ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಜವಾಬ್ದಾರಿ ಅನ್ನುವಂಥದ್ದಿದೆ. ನಿಜವಾದ ಜೀವನ ಮತ್ತು ಡಿಜಿಟಲ್ ಜೀವನದ ನಡುವೆ ಒಂದು ಸಮತೋಲನವನ್ನ ವಿದ್ಯಾರ್ಥಿಗಳು ಕೂಡ ಕಾಪಾಡಿಕೊಳ್ಬೇಕು. ಕುಟುಂಬ, ಸ್ನೇಹಿತರು, ಓದು, ಕ್ರೀಡೆ ಮತ್ತು ಆರೋಗ್ಯ ಕೂಡ ಜೀವನದ ಪ್ರಮುಖ ಭಾಗಗಳಾಗಿದೆ. ಆನ್ಲೈನ್ ಗೇಮ್ಗಳು ನಮ್ಮ ಜೀವನದ ಒಂದು ಸಣ್ಣ ಭಾಗವಾಗಿರಬೇಕು. ನಮ್ಮ ಜೀವನವನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಯಾವತ್ತೂ ಈ ಆನ್ಲೈನ್ ಗೇಮ್ಗಳು ಹೋಗಬಾರದು. ಆದರೆ ಕೊಪ್ಪಳದ ಈ ದುಃಖಕರ ಘಟನೆ ಕೇವಲ ಒಂದು ಅಪರಾಧದ ಪ್ರಕರಣ ಅಲ್ಲ. ಇದು ಕುಟುಂಬ, ತಂತ್ರಜ್ಞಾನ ಮತ್ತು ಯುವಜನರ ಮಾನಸಿಕ ಆರೋಗ್ಯ ಮತ್ತು ನಮ್ಮ ಸಮಾಜದ ಭವಿಷ್ಯದ ಬಗ್ಗೆ ನಾವು ಗಂಭೀರವಾಗಿ ಯೋಚಿಸಬೇಕಾದಂತಹ ಒಂದು ವಿಚಾರ ಕೂಡ ಆಗಿದೆ. ಸ್ನೇಹಿತರೆ, ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಅಂದ್ರೆ ಮಕ್ಕಳ ಮೊಬೈಲ್ ಬಳಕೆಯ ಮೇಲೆ ಹೆಚ್ಚಿನ ನಿಯಂತ್ರಣ ಇರಬೇಕಾ ಅಥವಾ ಜಾಗೃತಿ ಮೂಡಿಸಿದ್ರೆ ಸಾಕಾ? ಏನೇ ಇದ್ರೂ ಕೂಡ ನಿಮ್ಮ ಅಭಿಪ್ರಾಯವನ್ನ
ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇತ್ತೀಚೆಗೆ ಫೋನ್ ಇದ್ಬಿಟ್ರೆ ಸಾಕು, ಮಕ್ಕಳಿಗೆ ಯಾರು ಬಂದರು ಯಾರು ಹೋದರು ಏನೂ ಬೇಡ ಇವತ್ತಿನ ಮಕ್ಕಳಿಗೆ. ಪೋಷಕರು ಅಷ್ಟೇ ಸ್ವಲ್ಪ ಬಾಲ್ಯದಿಂದಲೇ ಊಟ ಮಾಡೋದಕ್ಕೆ ಮಕ್ಕಳು ರಚ್ಚೆ ಮಾಡ್ತಾರೆ ಅಂತ ಇರ್ಬೋದು, ಅಥವಾ ಹೇಳಿದ ಮಾತು ಕೇಳ್ತಿಲ್ಲ ಅಂತ ಇರ್ಬೋದು. ಹಂಗೆ ಮಾಡಿದ ತಕ್ಷಣ ಪೋಷಕರು ಏನು ಮಾಡ್ತಾರೆ, ಫೋನ್ ಆನ್ ಮಾಡಿಕೊಡೋದು, ಸರಿ ಕೂತ್ಕೊಳ್ಳಪ್ಪ ಊಟ ತಿನ್ನು, ಸರಿ ಕೂತ್ಕೊಳ್ಳಪ್ಪ ಹಠ ಮಾಡ್ಬೇಡ ತಗೋ ಫೋನ್ನ. ಮೊದಲಿಂದಲೇ ಈ ಅಭ್ಯಾಸವನ್ನ ಪೋಷಕರು ಮಕ್ಕಳು ಆ ರಚ್ಚೆ ಮಾಡಿಸೋದನ್ನ ಬಿಡಿಸೋದಕ್ಕೋಸ್ಕರ ಮಾಡಿಬಿಡ್ತಾರೆ. ಆದರೆ ಇದು ಮುಂದಿನ ಅವರ ಬದುಕಿನಲ್ಲಿ ಒಂದು ಅಡಿಕ್ಷನ್ ಆಗಿಬಿಟ್ರೆ ಮೊಬೈಲ್ ಬಳಕೆ ಅನ್ನುವಂಥದ್ದು ಯಾವೆಲ್ಲ ಪರಿಣಾಮಗಳು ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೆ